ನಮಸ್ತೆ ಫ್ರೆಂಡ್ಸ್, ನಾನಿವತ್ತು ನಿಮಗೆ ಶ್ರೀರಾಮ್ಪುರ ಕ್ಲಾತ್ ಮಾರ್ಕೆಟ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಾನು ತುಂಬ ವರ್ಷಗಳಿಂದ ಇದೇ ಶಾಪಲ್ಲಿ ಕಟ್ ಪೀಸ್ ಬಟ್ಟೆ ತೊಗೊಂಡು ಡ್ರೆಸ್ ಸ್ಟಿಚ್ ಮಾಡಿಸ್ಕೋತಾ ಇದ್ದೀನಿ. ತೊಗೊಂಡಿರೋ ಕ್ಲಾತ್ಸ್ನ ಹೇಗೆ ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ ಅಂದ್ಬಿಟ್ಟು ಈ ವಿಡಿಯೋ ಕೊನೆಯಲ್ಲಿ ನಿಮ್ಗೆ ತೋರಿಸ್ತೀನಿ. ಇದೆಷ್ಟು ವೈಟ್ ಬಟ್ಟೆ ಮೀಟ್ರಿಗೆ? 350 kg ಇದಾ? 5.5 ಇದೆಷ್ಟಿದೆ? ಏನು ವೆಯ್ಟ್ ಬರುತ್ತೋ ಅದು. ಹಾಂ, ವೆಯ್ಟ್ ಮಾಡಿ. ಈ ಬ್ಯಾಗ್ ಒಳಗೆ ಬಟ್ಟೆ ಕೊಡ್ಲಿಕ್ಕೆಲ್ಲ ಬರುತ್ತಲ್ಲ? 90 rupees. 90 rupees. 360 ಗ್ರಾಮ್ ಇದೆ. 350. 5 to 10 minutes ಮೆಜೆಸ್ಟಿಕ್ಕಿಂದ ಥರ್ಡ್ ಸ್ಟಾಪ್ ಇದು ಸುಜಾತ ಹತ್ರ ಬಂದು ಸ್ಟ್ರೈಟ್ ಮೇಲಕ್ಕೆ ಬಂದರೆ ಸೆಕೆಂಡ್ ಮೈನ್ ರೋಡ್, ಫಸ್ಟ್ ಮೈನ್ ರೋಡು, ಇದು ಫುಲ್ ಬಜಾರ್. 4 ರೋಡು, ಅದು ಒಂದು 2000 ಶಾಪ್ಸ್ ಇರುತ್ತೆ ಇಲ್ಲಿ ಫುಲ್ ಆಲ್ಮೋಸ್ಟ್. ಎಲ್ಲ ಬಂದು ಬ್ರ್ಯಾಂಡೆಡ್ ಸರ್ಪ್ಲಸ್ ಐಟಮ್ ಸಿಗುತ್ತೆ. ಪ್ರಿಂಟೆಡ್ 1 kgಗೆ 5.5-6 meters ಬರುತ್ತೆ. ಇದು ರಯಾನ್ ಪ್ರಿಂಟೆಡು. ಇದು ಕಲರ್ ಏನು ಹೋಗಲ್ಲ, ಇದು ಎಕ್ಸ್ಪೋರ್ಟ್ ಬಟ್ಟೆ. ಇದು ತಗೊಂಡು ನಾವು ಏನು ಬೇಕಾದ್ರೂ ಸ್ಟಿಚ್ ಮಾಡಿಸ್ಕೊಳ್ಬೋದು, ಯಾವ ಥರ ಬೇಕಾದ್ರೂ ಸ್ಟಿಚ್ ಮಾಡಿಸ್ಕೊಳ್ಬೋದು. ಇದೆಲ್ಲ ಬಂದು ಸ್ಕ್ರೀನು, ನೆಟ್ಟೆಡು ಮತ್ತು ಫ್ರಾಕ್ಸ್ಗೆಲ್ಲ ಯೂಸ್ ಮಾಡ್ತಾರೆ. ರೆಡಿಮೇಡ್ ಬ್ರ್ಯಾಂಡೆಡ್ ಶರ್ಟ್ಸು. ಫಿಟ್ಟಿಂಗ್ ಕೊಡ್ತೀರಾ? ಹ್ಞೂ, ಕೊಡ್ತೀವಿ. ಸಪ್ರೇಟ್ ಇಟ್ಟರಲ್ಲ ನಾ ಕೊಟ್ಟಿದ್ದು. ಇಲ್ಲೇ ಈ ಶಾಪಲ್ಲಿ ಇವರು ಮತ್ತು ಇವ್ರ ಹಸ್ಬೆಂಡ್ ಇರ್ತಾರೆ. ಇದು 100 rupeesಗಿದೆ. ಹೌದಾ? ಸೊ ಇದು 190 ಅಲ್ಲ? ನೋಡಿ, ನಮ್ಮ ಏರಿಯಾ ಬಟ್ಟೆ ತಗೊಂಡು ಸ್ಟಿಚ್ ಮಾಡಿ ನೋಡಿ ಹಾಕೊಂಡು ಬಂದಿದ್ದೀನಿ. ಈ ಶಾಪ್ನ ವಿಸಿಟಿಂಗ್ ಕಾರ್ಡ್ ಇದು ನೋಡಿ. ಅದೇ ಶಾಪಲ್ಲಿ ತಗೊಂಡಿರೋ ಬಟ್ಟೆ ಇದು. ಇದು ಬಂದ್ಬಿಟ್ಟು ಲಾಂಗ್ ಟಾಪು. ಆಲ್ಮೋಸ್ಟ್ 3 ಡ್ರೆಸ್ಸು ಇದೇ ಥರ ಸ್ಟಿಚ್ ಮಾಡಿಸಿದ್ದೀನಿ. ಈ ಕ್ಲಾತ್ ಪ್ರೈಸು 170 rupees. ನೋಡಿ, ಲೈನಿಂಗ್ ಕೊಟ್ಟಿಲ್ಲ, ಯಾಕಂದರೆ ಬಟ್ಟೆ ದಪ್ಪ ಬರುತ್ತೆ. ಲೈನಿಂಗ್ ಕೊಡೋ ಅವಶ್ಯಕತೆನೇ ಇರಲ್ಲ. ಸ್ಟಿಚ್ ಮಾಡೋಕ್ಕೆ ತೊಗೊಂಡೋಗಿ ಕೊಟ್ಟರೆ ಅವರೇ ಹೇಳ್ತಾರೆ ನಿಮಗೆ ಲೈನಿಂಗ್ ಬೇಡ ಅಂತ. ನೋಡಿ, ಇದಕ್ಕೂ ಲೈನಿಂಗ್ ಕೊಟ್ಟಿಲ್ಲ. ಇದು ಲಾಂಗ್ ಟಾಪೇ. ಈ ಕ್ಲಾತ್ಸಿಗೆ 180 rupees. ಕೀ ಮೊಬೈಲ್ ಇಟ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಜೇಬ್ ಇಟ್ಟಿದ್ದೀನಿ. ನಂದೆಲ್ಲ ಡ್ರೆಸ್ಗಳಿಗೂ ಜೇಬಿದೆ. ನೋಡಿ, ಇದಕ್ಕೂ ಲೈನಿಂಗ್ ಕೊಟ್ಟಿಲ್ಲ. ಈ ಡ್ರೆಸ್ ಸ್ವಲ್ಪ ಡಿಫ್ರೆಂಟಾಗಿ ಹೊಲಿಸಿದ್ದೀನಿ. ಮೇಲ್ಗಡೆ 2 ಬೆಲ್ಟ್ ಬರುತ್ತೆ, ಒಳಗಡೆ ಎಕ್ಸ್ಟ್ರಾ ನಾವು ಟೀ ಶರ್ಟ್ ಹಾಕೋಬೇಕು. ಈ ಕ್ಲಾತ್ಸಿಗೆ ಬಂದ್ಬಿಟ್ಟು 200 rupees. ಕಮೆಂಟ್ಸಲ್ಲಿ ಶಾಪ್ ಫೋನ್ ನಂಬರ್ ಕೊಡಿ ಅಂತ ಕೇಳಿದರು. ಅದಕ್ಕೋಸ್ಕರ ವಿಸಿಟಿಂಗ್ ಕಾರ್ಡೇ ಹಾಕಿದ್ದೀನಿ. ಯಾರೋ ಒಬ್ಬರು ಕಮೆಂಟ್ಸ್ ಮಾಡಿದರು, ಇದು ಶ್ರೀರಾಮ್ಪುರ ಅಲ್ಲ ಮಲ್ಲೇಶ್ವರಂ ಅಂತ. ಅದಕ್ಕೋಸ್ಕರ ಶಾಪ್ ಓನರೇ ಎಲ್ಲ ಡೀಟೇಲ್ಸಾಗಿ ಹೇಳಿದ್ದಾರೆ ಹೇಗೆ ಬರಬೇಕು ಅಂತ. ಮತ್ತು ವಿಸಿಟಿಂಗ್ ಕಾರ್ಡ್ ಕೂಡ ಹಾಕಿದ್ದೀನಿ. ನಾನು ತೊಗೊಂಡಿರೋ ಬಟ್ಟೆ ಯಾವುದೂ ಕಲರ್ ಹೋಗಿಲ್ಲ. ಈ ಡ್ರೆಸ್ ಬಂದ್ಬಿಟ್ಟು 4 years ಆಯಿತು. ಇದೇ ಶಾಪಲ್ಲಿ ತೊಗೊಂಡಿರೋದು. ಇದಕ್ಕೂ ಲೈನಿಂಗ್ ಕೊಟ್ಟಿಲ್ಲ ಮತ್ತು ಜೇಬಿದೆ. ಕ್ಲಾತ್ಸು ಮತ್ತು ನಾನು ಸ್ಟಿಚ್ ಮಾಡ್ಕೊಂಡಿರೋ ಡ್ರೆಸ್ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ಕಮೆಂಟ್ಸ್ ಮಾಡಿ. ಇವತ್ತು ತೊಗೊಂಡಿರೋ ಕ್ಲಾತ್ಸ್ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೋಗ್ತಾ ನಾನು ಹಾಕ್ಕೊಂಡಿರೋ ಡ್ರೆಸ್ನ ಒಂದ್ಸಲ ನೋಡ್ಕೊಂಡು ಹೋಗಿ.
ಮತ್ತೊಂದು ವಿಡಿಯೋ ಜೊತೆಗೆ ಇನ್ನೊಮ್ಮೆ ಸಿಗೋಣ. ಬಾಯ್ ಫ್ರೆಂಡ್ಸ್.